ನಮಸ್ಕಾರ ಮೈಸೂರು, ನಾನು ನಿಮ್ಮ ಮನು ಮಾತಾಡ್ತಾ ಇದ್ದೀನಿ. ಜಸ್ಟ್ ಮಾತಲ್ಲಿ ಮೈಸೂರು ಅಂತಿದ್ದಾಗೆ ನಮ್ಮೆಲ್ಲರಿಗೂ ನೆನಪಾಗೋದೇನು? ಚಾಮುಂಡಿ ಬೆಟ್ಟ, ತಾಯಿ ಚಾಮುಂಡೇಶ್ವರಿ. ಇನ್ನೇನು ಕೆಲವೇ ದಿನಗಳಲ್ಲಿ ಆಷಾಢ ಮಾಸ ಪ್ರಾರಂಭ ಆಗ್ತಿದೆ. ತಾಯಿನ ನೋಡೋದಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಊರಿಂದ ಊರಿಗೆ ಬರ್ತಿದ್ದಾರೆ. ಅವರೆಲ್ಲರಿಗೂ ಉಪಯೋಗ ಆಗಲಿಂತ ಒಂದಷ್ಟು ಅಪ್ಡೇಟ್ಸ್ನ ಹೇಳ್ತಾ ಇದ್ದೀನಿ, ನೋಡ್ಕೊಂಬರೋಣ ಬನ್ನಿ. ಮೊದಲನೇ ವಾರ ಬಂದು 17 ಜುಲೈ ಆ್ಯಂಡ್ ಎರಡನೇ ವಾರ ಬಂದು 24 ಜುಲೈ, ಮೂರನೇ ವಾರ ಬಂದು 31 ಜುಲೈ ಮತ್ತು 4ನೇ ತಾರೀಕು ಆಗಸ್ಟ್ ತಾಯಿಯ ವರ್ಧಂತಿ ಇರುತ್ತೆ ಮತ್ತು 4ನೇ ವಾರ ಬಂದು 7 ಆಗಸ್ಟ್ ಇರುತ್ತೆ. ಒಂದಷ್ಟು ಗೌರ್ಮೆಂಟ್ ಕೂಡ ಒಂದಷ್ಟು ರೂಲ್ಸ್ಗಳು ಮಾಡಿದ್ದಾರೆ, ಅದನ್ನು ಕೂಡ ನೋಡ್ಕೊಂಬರೋಣ. ಮೊದಲನೇದಾಗಿ ಪ್ರತಿ ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕರ ವಾಹನ ಪ್ರವೇಶ ಇರಲ್ಲ. ಭಕ್ತಾದಿಗಳ ಅನುಕೂಲಕ್ಕಾಗಿ ಲಲಿತ ಮಹಲ್ ಸಮೀಪ ಇರುವ ಶಶಿರಂಜನ್ ಮೈದಾನದಲ್ಲಿ ಉಚಿತ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಈ ವರ್ಷ 300 ರೂಪಾಯಿ ಟಿಕೆಟ್ನ ರದ್ದುಪಡಿಸಿ 2000 ರೂಪಾಯಿ ವಿಶೇಷ ದರ್ಶನ ಟಿಕೆಟ್ನ ಮಾಡಿದ್ದಾರೆ. ಮತ್ತು ಚಾಮುಂಡಿ ಬೆಟ್ಟನ ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ಕೂಡ ಗೌರ್ಮೆಂಟ್ ಹೇಳ್ತಿದೆ. ಓಕೆ, ನಿಮ್ಮೆಲ್ಲರಿಗೂ ಒಂದು ಕನ್ಫ್ಯೂಷನ್ ಇರ್ಬೋದು, ಶಶಿರಂಜನ್ ಮೈದಾನ ಅಂದರೆ ಶಶಿರಂಜನ್ ಗ್ರೌಂಡ್ ಯಾವುದು ಅಂತ ತಿಳ್ಕೊಳ್ಳೋದಾದರೆ, ಇದು ಬಂದು ಮೂಲತಃ ರಾಜರ ಮನೆತನ ಆಸ್ತಿ ಆಗಿರೋದ್ರಿಂದ ಅವರು ಮುಟ್ಟುಗೋಲು ಹಾಕ್ಕೊಂಡು ಇದಕ್ಕೆ ಬ್ಯಾರಿಕೇಡ್ ಹಾಕಿದ್ದಾರೆ. ಇದನ್ನ ತಾಯಿ ಪ್ರಮೋದಿನಿ ದೇವಿ ರಾಜಮಾತೆ ಅವರೇ ಒಂದಷ್ಟು ಮಾತಾಡಿದ್ದಾರೆ, ಅದು ಮಾತನ್ನ ಕೇಳ್ಕೊಂಬರೋಣ ಬನ್ನಿ. ಸಾರ್ವಜನಿಕರು ಉಪಯೋಗ ಬಳಸ್ಕೊಳ್ಳೋದ್ರೆ ನಿಮ್ಮ ಅನುಮತಿ ಇದೆ? ಸಾರ್ವಜನಿಕ ಉಪಯೋಗ ಮಾತ್ರ ಕೊಟ್ಟಿರೋದು ನಾನು. ಅದು ಜುಲೈ ಆಷಾಢಕ್ಕೆ ಅಂತ ಶುಕ್ರವಾರ ಅಂತ ಕೇಳಿದರೆ, ಅದಕ್ಕೆ ನಾನು ಜುಲೈ ಆಗಸ್ಟ್, ಆಷಾಢ ಜುಲೈ ಮಧ್ಯದಿಂದ ಬರುತ್ತೆ, ಆಗಸ್ಟ್ ಮಧ್ಯಕ್ಕೆ ಎಲ್ಲೋ 8ನೇ ತಾರೀಕು 9ನೇ ತಾರೀಕು ಮುಗಿಯುತ್ತೆ. ಅಷ್ಟಕ್ಕೆ ಮಾತ್ರ ಅದು 2 ತಿಂಗಳು ಸೇರ್ಕೊಂತಲ್ಲ ಅಂದ್ಬಿಟ್ಟು ಜುಲೈ ಆಗಸ್ಟ್ 4 ಶುಕ್ರವಾರ ಒಂದು ವರ್ಧಂತಿ. ಅದು ಅದಕ್ಕೆ 4 ಶುಕ್ರವಾರ ಅಂತ ಹಾಕೋ ಬದಲು ಜುಲೈ ಆಗಸ್ಟ್ 2 ತಿಂಗಳು 2026 ಅಂತಾನು ಹಾಕ್ಬಿಟ್ಟಿದ್ದೀನಿ. ಸೊ ಈ ವರ್ಷಕ್ಕೆ ಮಾತ್ರ. ನೋಡಿದ್ರಲ್ಲ, ರಾಜರ ಮನೆತನದವ್ರೆ ಅವ್ರ ಪ್ರತಿಯೊಂದು ಸೇವೆ ಕೂಡ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳಿಗಾಗಿರುತ್ತೆ. ಅವ್ರಿಗೊಂದು ಆ್ಯಡ್ಸ್ ಆಫ್ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.